ನಮಸ್ಕಾರ ಮಕ್ಕಳೇ, ವೆಲ್ಕಮ್ ಟು ಕೆಮಿಸ್ಟ್ರಿ ಕ್ಲಾಸ್. ನಾನು ಪುಷ್ಪ. ಸೊ ನಾವು ಹಿಂದಿನ ಕ್ಲಾಸಲ್ಲಿ ಸರ್ಫೇಸ್ ಕೆಮಿಸ್ಟ್ರಿ ಚಾಪ್ಟರ್ ಶುರು ಮಾಡಿದ್ವಿ. ಸೊ ಅದರ ಕಂಟಿನ್ಯೂ ಮಾಡ್ತಾ ಈಗ ಮೊದಲಿಗೆ ಟೈಪ್ಸ್ ಆಫ್ ಅಡ್ಸಾರ್ಪ್ಷನ್ ನ ಕಲ್ತ್ಕೊಳ್ಳೋಣ. ಸೊ ಅಡ್ಸಾರ್ಪ್ಷನ್ ಅಂದ್ರೆ ಸರ್ಫೇಸ್ ಫಿನಾಮಿನಾ ಅಂತ ಅರ್ಥ ಮಾಡ್ಕೊಂಡಿದ್ವಿ. ಸರ್ಫೇಸ್ ನಲ್ಲಿ ಏನೇನ್ ಕೆಮಿಕಲ್ ಚೇಂಜಸ್ ಆಗತ್ತೆ, ವಾಟ್ ಆರ್ ದಿ ಪ್ರಾಸೆಸ್ ಟೇಕಿಂಗ್ ಪ್ಲೇಸ್, ಅದನ್ನ ನಾವು ಸರ್ಫೇಸ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಸೊ ಅಡ್ಸಾರ್ಪ್ಷನ್ ಅಂದ್ರೆ ಅಕ್ಯುಮುಲೇಷನ್ ಆಫ್ ಪಾರ್ಟಿಕಲ್ಸ್ ಆನ್ ದಿ ಸರ್ಫೇಸ್ ಆಫ್ ಅಡ್ಸಾರ್ಬೆಂಟ್ ಅಂತ ಓದಿದ್ವಿ. ಸೊ ಇಲ್ಲಿ ಡಿಪೆಂಡಿಂಗ್ ಆನ್ ದಿ ನೇಚರ್ ಆಫ್ ಕೆಮಿಕಲ್ ಬಾಂಡ್. ಸೊ ಅಂದ್ರೆ ಲೈಕ್ ಈಗ ಒಂದು ಮೆಟೀರಿಯಲ್ ನ ತಗೊಂಡು ಅದ್ರ ಮೇಲೆ ಪಾರ್ಟಿಕಲ್ಸ್ ಬಂದು ಅಕ್ಯುಮುಲೇಟ್ ಆದಾಗ, ಅಂದ್ರೆ ಬಂದು ಕೂತ್ಕೊಂಡಾಗ ಆ ಎರಡರ ಮಧ್ಯೆ ಅಡ್ಸಾರ್ಬೇಟ್ ಹಾಗೂ ಅಡ್ಸಾರ್ಬೆಂಟ್ ಗಳ ಮಧ್ಯೆ ಯಾವ ರೀತಿಯಾದಂತ ಇಂಟರಾಕ್ಷನ್ ಇರುತ್ತೆ, ಅದು ಸ್ಟ್ರಾಂಗ್ ಇರತ್ತಾ, ವೀಕ್ ಇಂಟರಾಕ್ಷನ್ ಇರತ್ತಾ. ಸೊ ಈ ರೀತಿಯಾದಂತ ಕಾನ್ಸೆಪ್ಟ್ ಮೇಲೆ ನಾವು ಎರಡು ರೀತಿಯಾದಂತ ಅಡ್ಸಾರ್ಪ್ಷನ್ ಅನ್ನು ನೋಡ್ತೀವಿ. ಮೊದಲನೇದಾಗಿ ಫಿಸಿಸಾರ್ಪ್ಷನ್ and second one is the chemisorption. Okay, so ಹೇಗೆ ಡಿಸ್ಟಿಂಗ್ವಿಶ್ ಮಾಡಬಹುದು ಈ ಅಡ್ಸಾರ್ಪ್ಷನ್ ನ ಫಿಸಿಸಾರ್ಪ್ಷನ್ ಅಂಡ್ ಕೆಮಿಸಾರ್ಪ್ಷನ್ ಅಂತಂದ್ರೆ, ಫಿಸಿಸಾರ್ಪ್ಷನ್ ನಲ್ಲಿ the interaction is very very weak. ಅಡ್ಸಾರ್ಬೇಟ್ ಗೂ ಮತ್ತು ಅಡ್ಸಾರ್ಬೆಂಟ್ ಗೂ ಮಧ್ಯೆ ಇರತಕ್ಕಂತ ಇಂಟರಾಕ್ಷನ್ ಏನಿರುತ್ತೆ ಅದು ತುಂಬಾ ವೀಕ್ ಆಗಿರುತ್ತೆ. ದಟ್ ಈಸ್ ವೀಕ್ ವ್ಯಾನ್ ಡರ್ ವಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ. ಓಕೆ, ಅಂಡ್ ಬಟ್ ಇಫ್ ದ ಇಂಟರಾಕ್ಷನ್ ಇಸ್ ಸ್ಟ್ರಾಂಗರ್ ಲೈಕ್ ಕೋವ್ಯಾಲೆಂಟ್ ಅಥವಾ ಅಯಾನಿಕ್ ಇಂಟರಾಕ್ಷನ್ ಏನಾದ್ರೂ ಇದ್ರೆ ಅದನ್ನ ನಾವು ಕೆಮಿಸಾರ್ಪ್ಷನ್ ಅಂತ ಕರಿತೀವಿ. ಓಕೆ, ಸೊ ಮೊದಲಿಗೆ ಯಾವುದೇ ಪಾರ್ಟಿಕಲ್ ಬಂದು ಕೂತ್ಕೊಂಡಾಗ ಅಡ್ಸಾರ್ಪ್ಷನ್ ಅಂತ ಪ್ರೋಸೆಸ್ ಶುರುವಾದಾಗ ಮೊದಲಿಗೆ ಅದು ಫಿಸಿಕಲ್ ಅಡ್ಸಾರ್ಪ್ಷನ್ ಆಗೇ ಇರುತ್ತೆ, ದಟ್ ಇಸ್ ಫಿಸಿಸಾರ್ಪ್ಷನ್ ಆಗೇ ಇರುತ್ತೆ. ನಂತರ ಅದು ಕೆಮಿಸಾರ್ಪ್ಷನ್ ಆಗಿ ಬದಲಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ಅಂಡ್ ಒನ್ ಮೋರ್ ಥಿಂಗ್ ಇಸ್, ಇಲ್ಲಿ ಟೆಂಪರೇಚರ್ ಕೂಡ ಮ್ಯಾಟರ್ ಆಗತ್ತೆ. ಅಟ್ ದಿ ಲೋವರ್ ಟೆಂಪರೇಚರ್ ಎನಿ ಪಾರ್ಟಿಕಲ್, ಯಾವುದೇ ಅಡ್ಸಾರ್ಬೇಟ್ ಬಂದು ಅಕ್ಯುಮುಲೇಟ್ ಆಗ್ತಿದೆ ಅಂತಂದ್ರೆ ಇಟ್ ವಿಲ್ ಫಾರ್ಮ್ ದಿ ಫಿಸಿಕಲ್ absorption first. Okay, so at the lower temperature, but at the higher temperature ಏನಾಗ್ತಾ ಹೋಗುತ್ತೆ, that will convert into chemisorption. so ಯಾಕೆ ಅಂತ ಅಂದ್ರೆ at the lower temperature when weak van der Waals force of attraction ಆಗತ್ತೆ, London force ಅಥವಾ dispersion force ಅಂತ, so that kind of forces will be there. so temperature increase ಆಗ್ತಾ ಆಗ್ತಾ ಏನಾಗುತ್ತೆ, those particle will gain the kinetic energy. ಆ kinetic energy ಸಿಕ್ಕಿದ ತಕ್ಷಣ ಏನ್ ಮಾಡುತ್ತೆ, ಸರ್ಫೇಸ್ ನ ಬಿಟ್ಟು they'll try to go away. okay, so ದೂರ ಹೋಗ್ಲಿಕ್ಕೆ ಟ್ರೈ ಮಾಡುತ್ತೆ ಅಡ್ಸಾರ್ಬೆಂಟ್ ಇಂದ. ಸೊ ಹಾಗಾಗಿ ಆ ಲೋವರ್ ಟೆಂಪರೇಚರ್ ನಲ್ಲಿ ಪಾರ್ಟಿಕಲ್ಸ್ ಫಿಸಿಕಲ್ ಅಡ್ಸಾರ್ಪ್ಷನ್ ಅಲ್ಲಿ ಇರುತ್ತೆ. ಬಟ್ ದ ಟೆಂಪರೇಚರ್ ಜಾಸ್ತಿ ಆದಂಗೆ ಫಿಸಿಕಲ್ ಅಡ್ಸಾರ್ಪ್ಷನ್ ಕಡಿಮೆ ಆಗತ್ತೆ. ಬಟ್ ಕೆಮಿಸಾರ್ಪ್ಷನ್ ಅಲ್ಲಿ ಆ ಪ್ರಾಬ್ಲಮ್ ಇರಲ್ಲ, ಬಿಕಾಸ್ ಸ್ಟ್ರಾಂಗ್ ಇಂಟರಾಕ್ಷನ್ ಇರುತ್ತೆ ಇಲ್ಲ, ಅಥವಾ ಕೋವಲೆಂಟ್ ಅಥವಾ ಅಯಾನಿಕ್ ಇಂಟರಾಕ್ಷನ್ ಅಂತ ನಾವೇನು ನೋಡಿದ್ವಿ. ಸೊ ದಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೆಂಪರೇಚರ್. ಅಫ್ಕೋರ್ಸ್ ತುಂಬಾ ಇನ್ನು ವೆರಿ ಹೈ ಟೆಂಪರೇಚರ್ ಅಂದ್ರೆ ಇವನ್ ಕೆಮಿಸಾರ್ಪ್ಷನ್ ಕೂಡ ಪ್ರಾಬ್ಲಮ್ ಆಗತ್ತೆ. ಬಟ್ ಅಟ್ ದಿ ಮಾಡರೇಟ್ ಟೆಂಪರೇಚರ್ ನಲ್ಲಿ ಕೋವಲೆಂಟ್ ಹಾಗೂ ಅಯಾನಿಕ್ ಇಂಟರಾಕ್ಷನ್ ಗೆ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಸೊ ಹಾಗಾಗಿ ದಿಸ್ ಕೆಮಿಸಾರ್ಪ್ಷನ್ ಇಸ್ ಕ್ವೈಟ್ ಸ್ಟೇಬಲ್ ಅಡ್ಸಾರ್ಪ್ಷನ್ ಅಂತ ನಾವು ಹೇಳ್ಬಹುದು. ಓಕೆ, ಎಕ್ಸಾಂಪಲ್ ನಾವು ತಗೊಂಡ್ರೆ ಈ ಹೈಡ್ರೋಜನೇಷನ್ ಏನಿದೆ, ಹೈಡ್ರೋಜನೇಷನ್ ಪ್ರೋಸೆಸ್, ಮೊದಲಿಗೆ ನಿಕ್ಕಲ್ ಮೇಲೆ ಅದು ಫಿಸಿಸಾರ್ಪ್ಷನ್ ಅಂದ್ರೆ ವೀಕ್ ವ್ಯಾನ್ ಡರ್ ವಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ, ಆ ರೀತಿಯಲ್ಲಿ ಅದು ಅಕ್ಯುಮುಲೇಟ್ ಆಗುತ್ತೆ. ಆಮೇಲೆ ಸ್ವಲ್ಪ ಟೆಂಪರೇಚರ್ ಜಾಸ್ತಿ ಮಾಡಿದ್ರೆ, ಯೂಶಲಿ 180 ಡಿಗ್ರೀಸ್ ಟು 100 ಡಿಗ್ರಿ ಸೆಲ್ಸಿಯಸ್ ಟೆಂಪರೇಚರ್ ನಲ್ಲಿ ಈ ರಿಯಾಕ್ಷನ್ ನ ಕ್ಯಾರಿ ಔಟ್ ಮಾಡ್ತಾರೆ. ಆಗ ಅದು ಕೆಮಿಸಾರ್ಪ್ಷನ್ ಆಗಿ ಬದಲಾಗುತ್ತೆ. ಓಕೆ, ಸೊ ದ ಪಾಯಿಂಟ್ ಟು ಬಿ ರಿಮೆಂಬರ್ಡ್, ಲೋ ಟೆಂಪರೇಚರ್ ಫಿಸಿಸಾರ್ಪ್ಷನ್ is favorable, at the higher temperature chemisorption is favorable. ಅಥವಾ if they ask physisorption ನ chemisorption ಆಗಿ ನಾವು ಚೇಂಜ್ ಮಾಡಬಹುದಾ ಅಂತ ಕೇಳಿದ್ರೆ, yes, by changing the temperature we can easily change it. Okay, this is the types. ಅವುಗಳ ಕ್ಯಾರೆಕ್ಟರಿಸ್ಟಿಕ್ಸ್ ನ ನಾವು ಕಲ್ತ್ಕೊಳ್ಬೇಕು. ಸೊ ಮೊದಲನೇದಾಗಿ ನಾವು ಫಿಸಿಸಾರ್ಪ್ಷನ್ ಕ್ಯಾರೆಕ್ಟರಿಸ್ಟಿಕ್ಸ್ ನ ಕಲ್ತ್ಕೊಳ್ಳೋಣ. ಸೊ ಏನಿದು ಫಿಸಿಸಾರ್ಪ್ಷನ್ ಕ್ಯಾರೆಕ್ಟರಿಸ್ಟಿಕ್? ಮೊದಲನೇದಾಗಿ ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ. ದಿಸ್ ಇಸ್ ಅನ್ ಇಂಪಾರ್ಟೆಂಟ್ ಕ್ವೆಶ್ಚನ್. ಓಕೆ, ಸೊ ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ ಅಂತ ಅಂದ್ರೆ, ಈಗ ಹೈಡ್ರೋಜನ್ ನಿಕ್ಕಲ್ ಮೇಲೂ ಹೋಗಿ ಕೂತ್ಕೊಳ್ಳುತ್ತೆ. ಇಫ್ ನಮ್ಗೆ ಹತ್ರ ನಿಕ್ಕಲ್ ಇಲ್ಲ, ಐ ಹ್ಯಾವ್ ಪ್ಲಾಟಿನಮ್ ವಿಚ್ ಟು ಆಕ್ಟ್ ಆಸ್ ಅ ಕೆಟಲಿಸ್ಟ್ ಅಂದ್ರೆ ಹೈಡ್ರೋಜನ್ ಅದ್ರ ಮೇಲೂ ಕೂಡ ಅಕ್ಯುಮುಲೇಟ್ ಆಗತ್ತೆ. ಪೆಲ್ಲಾಡಿಯಂ ಇದ್ರೆ ಅದ್ರ ಮೇಲೂ ಕೂಡ ಹೋಗಿ ಅಕ್ಯುಮುಲೇಟ್ ಆಗತ್ತೆ. ಓಕೆ, so this is the
ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ ಇದೇ ಇರಬೇಕು ಅಂತ ಏನು ಇರಲ್ಲ. ಅಂದ್ರೆ ಲೈಕ್ ಇನ್ ದ ಕೇಸ್ ಆಫ್ what you call Haber's process, iron will act as a catalyst. ಸೊ ಅಲ್ಲಿ ಆ ಕೆಟಲಿಸ್ಟ್ ಮಾತ್ರ ಇರ್ಬೇಕು, ಅವಾಗೆ ರಿಯಾಕ್ಷನ್ ಆಗೋದು. ಓಕೆ, ಸೊ ಈ ರೀತಿಯಾದಂತ ಸ್ಪೆಸಿಫಿಸಿಟಿನ ನಾವು ಫಿಸಿಕ್ಸ್ ಆಪ್ಷನ್ ಅಲ್ಲಿ ನೋಡಲ್ಲ. ಸೊ ಎನಿಥಿಂಗ್ ಈಗ ಡಸ್ಟ್ ಪಾರ್ಟಿಕಲ್ಸ್ ನಾವು ಕನ್ಸಿಡರ್ ಮಾಡಿದ್ರೆ ಡಸ್ಟ್ ಪಾರ್ಟಿಕಲ್ ಬುಕ್ ಮೇಲೂ ಹೋಗಿ ಕೂತ್ಕೊಳ್ಳುತ್ತೆ, ಟೇಬಲ್ ಮೇಲೂ ಕೂತ್ಕೊಳ್ಳುತ್ತೆ. ಸೊ ಇಟ್ ಡಸಂಟ್ ಹ್ಯಾವ್ ಎನಿ ಡಿಸ್ಟಿಂಕ್ಷನ್. ಓಕೆ, ಸೊ ಸರ್ಫೇಸ್ ನ ಡಿಸ್ಟಿಂಕ್ಷನ್ ಮಾಡದೆ ಎಲ್ಲಾ ಕಡೆನೂ ಅಕ್ಯುಮುಲೇಷನ್ ಆಗ್ತಾ ಇದ್ರೆ ಅದನ್ನ ನಾವು ಫಿಸಿಕ್ಸ್ ಆಪ್ಷನ್ ನ ಒನ್ ಕ್ಯಾರೆಕ್ಟರಿಸ್ಟಿಕ್ ಅಂತ ತಿಳ್ಕೊಳ್ಬಹುದು, ದಟ್ ಇಸ್ ಲ್ಯಾಕ್ ಆಫ್ ಸ್ಪೆಸಿಫಿಸಿಟಿ. ಯಾಕೆ ಅಂತಂದ್ರೆ ಬಿಕಾಸ್ ಆಫ್ ದಿಸ್ ರೀಸನ್. ಓಕೆ, ಸೊ ವ್ಯಾನ್ ಡೆರ್ ವಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಎಲ್ಲಾ ಪಾರ್ಟಿಕಲ್ ನಲ್ಲಿ ಇರುತ್ತೆ. ಈಗ ಅದರಲ್ಲಿ ಕೋವೆಲೆಂಟ್ ಬಾಂಡ್ ಆದ್ರೂ ಇರ್ಲಿ, ಅಯಾನಿಕ್ ಬಾಂಡ್ ಇರ್ಲಿ, ಯಾವ್ದಾದ್ರು ಇರ್ಲಿ, ಆ ಮಾಲಿಕ್ಯೂಲ್ ಒಂದು ಫಾರ್ಮ್ ಮಾಡಿದ್ಮೇಲೆ ಆ ಎರಡು ಮಾಲಿಕ್ಯೂಲ್ಗಳ ಮಧ್ಯೆ ಇರ್ತಕ್ಕಂಥ ಇಂಟರಾಕ್ಷನ್ ಏನಿದೆ ಅದನ್ನ ನಾವು ವೀಕ್ ವ್ಯಾನ್ ಡೆರ್ ವಾಲ್ ಫೋರ್ಸ್ ಆಫ್ ಇಂಟರಾಕ್ಷನ್ ಅಂತಾನೆ ಕರಿತೀವಿ. ಸೊ ಬಿಕಾಸ್ ಆಫ್ ದಿಸ್ ಇಂಟರಾಕ್ಷನ್ ಕ್ಯಾನ್ ಬಿ ಪ್ರೆಸೆಂಟ್ ಇನ್ ವೇರಿಯಸ್ ಮಾಲಿಕ್ಯೂಲ್, ಸ್ಪೆಸಿಫಿಸಿಟಿ ಅನ್ನೋದು ಇರುವುದಿಲ್ಲ. ನೆಕ್ಸ್ಟ್ ಒನ್, ನೇಚರ್ ಆಫ್ ಅಡ್ಸಾರ್ಬೇಟ್. ಅಡ್ಸಾರ್ಬೇಟ್ ಅಂದ್ರೆ ಮಾಲಿಕ್ಯೂಲ್ ವಿಚ್ ಇಸ್ ಅಕ್ಯುಮುಲೇಟಿಂಗ್ ಆನ್ ದ ಸರ್ಫೇಸ್. ಓಕೆ, ಸೊ ಇದರಲ್ಲಿ ಯೂಶುವಲ್ ಆಗಿ ದ ಲಿಕ್ವಿಡ್ಸ್ ಯಾವುದನ್ನ ಬೇಗ ನಾವು ಲಿಕ್ವಿಫೈ ಮಾಡಬಹುದು. ಓಕೆ, ಹೈಲಿ ಲಿಕ್ವಿಫೈಬಲ್ ಅಥವಾ ಈಸಿಲಿ ಲಿಕ್ವಿಫೈಬಲ್ ಗ್ಯಾಸಸ್ ಅಂತ ಏನಿರತ್ತಲ್ಲ, ಸೊ ಈ ರೀತಿಯಾದಂತ ಪಾರ್ಟಿಕಲ್ ನ ನಾವು ಈಸಿಯಾಗಿ ಅಕ್ಯುಮುಲೇಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ನೀವು ಇಲ್ಲಿ ತಗೊಳ್ಳೋದಾದ್ರೆ 1 ಗ್ರಾಮ್ ಆಫ್ ಆಕ್ಟಿವೇಟೆಡ್ ಚಾರ್ಕೋಲ್ ನ ತಗೊಂಡು ಅದಕ್ಕೆ ಈಗ 3 ಕಂಟೈನರ್ ನಲ್ಲಿ 1 ಗ್ರಾಮ್ ಆಕ್ಟಿವೇಟೆಡ್ ಚಾರ್ಕೋಲ್ ನ ಆಡ್ ಮಾಡಿ, ಒಂದು ಕಂಟೈನರ್ ಗೆ ಸಲ್ಫರ್ ಡೈಆಕ್ಸೈಡ್, ಇನ್ನೊಂದು ಕಂಟೈನರ್ ಗೆ ಮೀಥೇನು ಹಾಗೂ ಇನ್ನೊಂದು ಕಂಟೈನರ್ ಗೆ ಡೈಹೈಡ್ರೋಜನ್ ನಾವು ಪಾಸ್ ಮಾಡಿದ್ರೆ ಅಂಡ್ ಲೇಟರ್ ಇಫ್ ಯು ಅಬ್ಸರ್ವ್ ಎಷ್ಟು ಪಾರ್ಟಿಕಲ್ ಅಂದ್ರೆ ಎಷ್ಟು ml ಆಫ್ ಹೈಡ್ರೋಜನ್, ಮೀಥೇನ್ ಹಾಗೂ ಸಲ್ಫರ್ ಡೈಆಕ್ಸೈಡ್ ಅಲ್ಲಿ ಹೋಗಿ ಅಕ್ಯುಮುಲೇಟ್ ಆಗಿದೆ ಅಂತ ನಾವೇನಾದ್ರು ಚೆಕ್ ಮಾಡಿದ್ರೆ ಸಲ್ಫರ್ ಡೈಆಕ್ಸೈಡ್ ಅಕ್ಯುಮುಲೇಟ್ಸ್ ಮೋರ್ ದ್ಯಾನ್ ಮೀಥೇನ್. ಹಾಗೂ ಮೀಥೇನ್ ಮತ್ತೆ ಡೈಹೈಡ್ರೋಜನ್ ಕಂಪೇರ್ ಮಾಡಿದ್ರೆ ಮೀಥೇನ್ ಅಕ್ಯುಮುಲೇಷನ್ ಇಸ್ ಈವನ್ ಮೋರ್ than the hydrogen. Okay, so ಯಾವ್ದನ್ನ ನಾವು ಈಸಿಯಾಗಿ ಲಿಕ್ವಿಫೈ ಮಾಡಬಹುದು ಅದು ಬೇಗ ಅಬ್ಸಾರ್ಬ್ ಆಗುತ್ತೆ ಅನ್ನೋ ಪಾಯಿಂಟ್ ನ ನೀವು ನೆನ್ಪಿಟ್ಕೊಳ್ಬೇಕು. ಸೊ ಬೇಸ್ಡ್ ಆನ್ ದಿಸ್ ಆಲ್ಸೋ ದೇ ಕ್ಯಾನ್ ಗಿವ್ ಇನ್ ದ CET. ಸೊ ಅಲ್ಲಿ ನಿಮ್ಗೆ 3-4 ಗ್ಯಾಸಸ್ ನ ಕೊಟ್ಟು ಅವುಗಳ ಕ್ರಿಟಿಕಲ್ ಟೆಂಪರೇಚರ್ ನ ಕೊಟ್ಟಿರ್ತಾರೆ. ಸೊ ಯಾವ್ದರ ಕ್ರಿಟಿಕಲ್ ಟೆಂಪರೇಚರ್ ಜಾಸ್ತಿ ಇರುತ್ತೆ ಅದು ಈಸಿಯಾಗಿ ಅಬ್ಸಾರ್ಬ್ ಆಗತ್ತೆ ಅಂತ ನೀವು ಅದೊಂದು ಪಾಯಿಂಟ್ ನೆನ್ಪಿಟ್ಕೊಳ್ಳಿ. ಓಕೆ, ಸೊ ಡಿಪೆಂಡಿಂಗ್ ಆನ್ ದ ಕ್ರಿಟಿಕಲ್ ಟೆಂಪರೇಚರ್ ಏನ್ ಕೊಟ್ಟಿರ್ತಾರೆ ಅದರ ಸೀಕ್ವೆನ್ಸ್ ನ ನೀವು ಬರ್ಕೊಂಡು ಸೊ ಯು ಕ್ಯಾನ್ ಆನ್ಸರ್ ದ ಕ್ವೆಶ್ಚನ್. The third characteristic is the reversible nature. Okay, so just now ನಾವು ಕಲ್ತ್ಕೊಂಡ್ವಿ. ಸೊ ಯೂಶಲಿ ಲೋ ಟೆಂಪರೇಚರ್ ನಲ್ಲಿ ವೇಕ್ ವ್ಯಾನ್ ಡೆರ್ ವಾಲ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರುತ್ತೆ, ಬಟ್ ಹೈಯರ್ ಟೆಂಪರೇಚರ್ ಬಂದ ತಕ್ಷಣ ಏನಾಗುತ್ತೆ, ಆ ಬಾಂಡ್ ಇಂಟ್ರಾಕ್ಷನ್ ಕಡಿಮೆ ಆಗಿ ಪಾರ್ಟಿಕಲ್ ಗೇನ್ ದಟ್ ಎನರ್ಜಿ ಅಂಡ್ ಟ್ರೈ ಟು ಎಸ್ಕೇಪ್. ಓಕೆ, ಸೊ ಹಾಗಾಗಿ ನಾವಿಲ್ಲಿ ಸಾಲಿಡ್ ಮತ್ತು ಗ್ಯಾಸ್ ಸಪರೇಟ್ ಆಗಿ ತಗೊಂಡಿದ್ದು ಗ್ಯಾಸ್ ಸಾಲಿಡ್ ಇಂಟರಾಕ್ಷನ್ ಏನಾಗಿದೆ ದಟ್ ಈಸ್ ಇಂಟರ್ಫೇಸ್ ಅಲ್ಲಿ. ಓಕೆ, ಸೊ ಅದನ್ನ ಮತ್ತೆ ಇನ್ನು ಸ್ವಲ್ಪ ಹೀಟ್ ಜಾಸ್ತಿ ಕೊಟ್ಟ ತಕ್ಷಣ ಅದೆರಡು ಸಪರೇಟ್ ಆಗುತ್ತೆ. ಅಗೇನ್ ವಿಲ್ ಗೆಟ್ ಬ್ಯಾಕ್ ದಿ ಸಾಲಿಡ್ ಅಂಡ್ ದ ಗ್ಯಾಸಸ್. ಓಕೆ, ಸೊ ದಿಸ್ ಇಸ್ ಕಾಲ್ಡ್ as the reversible nature. And next one is the surface area of the adsorbent. So idu eradakku actually important. More the surface area, more will be the adsorption. Okay, so this is universal point. Idu artha universal characteristic anta helbodu. And enthalpy of adsorption ನಾವು ಕಲ್ತ್ಕೊಂಡ್ವಿ. ಡೆಲ್ಟಾ H ಏನಿದೆ for the adsorption it will be negative ಅಂತ. ಯಾಕೆಂದ್ರೆ ಪಾರ್ಟಿಕಲ್ಸ್ ಅಕ್ಯುಮುಲೇಟ್ ಆದಾಗ ಅವೆರಡರ ಮಧ್ಯೆ ಇಂಟರಾಕ್ಷನ್ ಆಗಿ ಅಡ್ಸಾರ್ಬೇಟ್ ಹಾಗೂ ಅಡ್ಸಾರ್ಬೆಂಟ್ ಮಧ್ಯೆ ಸಮ್ ಅಮೌಂಟ್ ಆಫ್ ಫ್ರೀ ಎನರ್ಜಿ ಏನಿರುತ್ತೆ ಅದು ಆಚೆ ಬರುತ್ತೆ ಇನ್ ದ ಫಾರ್ಮ್ ಆಫ್ ಹೀಟ್. ಓಕೆ, ಸೊ ಹಾಗಾಗಿ ದಿಸ್ ಇಸ್ ಅನ್ ಎಕ್ಸೋಥರ್ಮಿಕ್ ಪ್ರೋಸೆಸ್. ಓಕೆ, ಆ ಎಕ್ಸೋಥರ್ಮಿಕ್ ಪ್ರೋಸೆಸ್ ನಲ್ಲೂ ಕೂಡ ಕೆಲವೊಂದು ಕಡಿಮೆ ಎನರ್ಜಿನ ಕೊಡುತ್ತೆ, ಕೆಲವೊಂದು ಜಾಸ್ತಿ ಎನರ್ಜಿನ ಆಚೆ ಕೊಡುತ್ತೆ. ಸೊ ಇನ್ ದ ಕೇಸ್ ಆಫ್ ಫಿಸಿಕ್ಸ್ ಆಪ್ಷನ್ ದ ಎಂಥಾಲ್ಪಿ, okay, the energy coming out is the 20 to 40 kilojoule per mole. So idu kuda ನೀವು ನೆನಪಿಟ್ಕೊಳ್ಬೇಕಾಗಿರ್ತಕ್ಕಂಥ ಪಾಯಿಂಟ್, ಬಿಕಾಸ್
ಕ್ವೆಶ್ಚನ್ ಮಲ್ಟಿಪಲ್ ಚಾಯ್ಸ್ ನಲ್ಲಿ ಅವರು ಜಸ್ಟ್ ಎಂಥಾಲ್ಪಿ ಆಫ್ ಅಬ್ಸಾರ್ಪ್ಷನ್ ನಿಮ್ಗೆ ಕೊಟ್ಟು ಯಾವ ರೀತಿಯಾದಂತ ಅಬ್ಸಾರ್ಪ್ಷನ್ ಇದು ವೆದರ್ ಇಟ್ ಇಸ್ ಫಿಸಿಕ್ಸ್ ಆಪ್ಷನ್ ಆರ್ ಕೆಮಿಸ್ ಆಪ್ಷನ್ ಅಂತ ಕೇಳ್ತಾರೆ. ಸೊ ಕಡಿಮೆ ಎಂಥಾಲ್ಪಿ ಆಫ್ ಅಬ್ಸಾರ್ಪ್ಷನ್ ಇತ್ತು ಅಂತಂದ್ರೆ ಈಸಿಯಾಗಿ ನೀವು ಅದು ಫಿಸಿಕ್ಸ್ ಆಪ್ಷನ್ ಅಂತ ಬರಿಬಹುದು. ಸೊ 5 ಕ್ಯಾರೆಕ್ಟರಿಸ್ಟಿಕ್, ಸ್ಪೆಸಿಫಿಸಿಟಿ ಇರಲ್ಲ, ಇಟ್ ಇಸ್ ಅ ರಿವರ್ಸಿಬಲ್, ಎಂಥಾಲ್ಪಿ ಆಫ್ ಅಬ್ಸಾರ್ಪ್ಷನ್ ಇಸ್ ವೆರಿ ಲೆಸ್ ಅಂಡ್ ದ ಈಸಿಲಿ ಲಿಕ್ವಿಫೈಬಲ್ ಗ್ಯಾಸಸ್ ನಾವು ಜಾಸ್ತಿ ಅಬ್ಸಾರ್ಬ್ ಮಾಡಬಹುದು. ಅಂಡ್ ಲಾಸ್ಟ್ ಒನ್ ಇಸ್ ದಿ ಮೋರ್ ದ ಸರ್ಫೇಸ್ ಏರಿಯಾ ಮೋರ್ ವಿಲ್ ಬಿ ದಿ ಫಿಸಿಕ್ಸ್ ಆಪ್ಷನ್. ನೆಕ್ಸ್ಟ್ when we come to the characteristics of chemis option ಅಂತ ನೋಡಿದ್ರೆ ಇದರಲ್ಲಿ ಹೈ ಸ್ಪೆಸಿಫಿಸಿಟಿ. ಓಕೆ, ಸೊ ಒಂದು ಪಾರ್ಟಿಕಲ್ ಒಂದು ಗ್ಯಾಸ್ ಒಂದು ಸಾಲಿಡ್ ಮೇಲೆ ಹೋಗಿ ಕೂತ್ಕೊಳ್ಳುತ್ತಂದ್ರೆ ಓನ್ಲಿ ದೋಸ್ ಟು ಇಂಟರಾಕ್ಷನ್ ವಿಲ್ ಬಿ ದೇರ್. ಓಕೆ, ಸರಿ, ನಾವು ತಗೊಂಡ್ರೆ ಆಕ್ಸಿಜನ್ ಅಬ್ಸಾರ್ಬ್ by the virtue of oxide formation and hydrogen is absorbed by the transition metal due to hydride formation. Okay, so ನಾವು D block ಎಲಿಮೆಂಟ್ ಅಲ್ಲಿ ಓದಿದ್ವಿ, ದೇ ಕ್ಯಾನ್ ಫಾರ್ಮ್ ಇಂಟರ್ಸ್ಟಿಷಿಯಲ್ ಕಾಂಪೌಂಡ್ಸ್ ಅಂತ ಎಲ್ಲ. ಸೊ ಅಥವಾ ದಿಸ್ ಹೈಡ್ರೋಜನ್ ಕ್ಯಾನ್ ಕಂಬೈನ್ ವಿತ್ ಮೆಟಲ್ಸ್ ಟು ಫಾರ್ಮ್ ದಿ ಹೈಡ್ರೈಡ್. ಆಕ್ಸಿಜನ್ ಏನು ಅದು ಹೋಗಿ ಸರ್ಫೇಸ್ ಮೇಲೆ ಕೂತ್ಕೊಳ್ಳೋದಕ್ಕಿಂತ ಮುಂಚೆ ಇನ್ ದ ಫಾರ್ಮ್ ಆಫ್ ಆಕ್ಸೈಡ್ ಇಟ್ ವಿಲ್ ಗೋ. ಸೊ ದಿಸ್ ಇಸ್ ವಾಟ್. ಓಕೆ, ಸೊ ಹೈ ಸ್ಪೆಸಿಫಿಸಿಟಿ ಇಟ್ ಇಸ್. ಈಗ ಆಕ್ಸಿಜನ್ ಜಸ್ಟ್ ಆಕ್ಸಿಜನ್ ಆಗಿ ಯಾವಾಗೂ ಕೂತ್ಕೊಳ್ಳೋದ, ಇನ್ ದ ಫಾರ್ಮ್ ಆಫ್ ಆಕ್ಸೈಡ್ ಓನ್ಲಿ ಇಟ್ ವಿಲ್ ಬಿ ದೇರ್. ಓಕೆ, ಸೊ ದಿಸ್ ಇಸ್ ದ ಫಸ್ಟ್ ಥಿಂಗ್. ಅಂಡ್ ನೆಕ್ಸ್ಟ್ ಒನ್ ಇಸ್ ದಿ ಇರ್ರಿವರ್ಸಿಬಲ್. ಓಕೆ, ಸೊ ಇಲ್ಲಿ ನಾವು ಫಿಸಿಕ್ಸ್ ಆಪ್ಷನ್ ನೋಡಿದ್ವಿ, ಸಾಲಿಡ್ ಗ್ಯಾಸ್ ಇಂಟರ್ಫೇಸ್ ಕೂಡ ಆಗತ್ತೆ ಅಂಡ್ ಹೀಟ್ ಜಾಸ್ತಿ ಮಾಡಿದ್ರೆ ಅಗೇನ್ ವಿಲ್ ಗೆಟ್ ಇಟ್ ಬ್ಯಾಕ್. ಸೊ ಬಟ್ ಇಲ್ಲಿ ದಿಸ್ ಇಸ್ ಯೂಶುವಲಿ ಇರ್ರಿವರ್ಸಿಬಲ್ ಇನ್ ನೇಚರ್. ಸೊ ಒಂದ್ಸಲ ಅದು ಆಕ್ಸೈಡ್ ಆಗಿ ಫಾರ್ಮ್ ಆಯ್ತು ಅಂತ ಅಂದ್ರೆ ಸೊ ದೆನ್ ಪ್ರಾಡಕ್ಟ್ ಆಗೇನೆ ಅದು ಆಚೆ ಬರುತ್ತೆ ಅಥವಾ ಅಲ್ಲಿ ಇಂಟರಾಕ್ಷನ್ ಆಗೇನೆ ಸಮ್ ಚೇಂಜಸ್ ವಿಲ್ ಟೇಕ್ಸ್ ಪ್ಲೇಸ್. ಅಗೇನ್ ಟು ಗೆಟ್ ಬ್ಯಾಕ್ ದಿ ಆಕ್ಸಿಜನ್ ಓಕೆ ಸೊ ವಿಲ್ ಬಿ ಲಿಟಲ್ ಡಿಫಿಕಲ್ಟ್. ಓಕೆ, ಸೊ ದಟ್ಸ್ ವೈ ಇದನ್ನ ನಾವು ಇರ್ರಿವರ್ಸಿಬಲ್ ಅಂತ ಕರಿಬಹುದು. ಸೊ ನೆಕ್ಸ್ಟ್ ಒನ್ ಸರ್ಫೇಸ್ ಏರಿಯಾ. ಸೊ ಹೇಳ್ದಾಗೆ ಫಿಸಿಕ್ಸ್ ಆಪ್ಷನ್ ಆದ್ರೂ ಆಗಿರ್ಲಿ ಕೆಮಿಸ್ ಆಪ್ಷನ್ ಆದ್ರೂ ಆಗಿರ್ಲಿ ಸರ್ಫೇಸ್ ಏರಿಯಾ ಜಾಸ್ತಿ ಇದ್ರೆ ಅಬ್ಸಾರ್ಪ್ಷನ್ ಜಾಸ್ತಿ ಆಗುತ್ತೆ. ನೆಕ್ಸ್ಟ್ ಒನ್ ಎಂಥಾಲ್ಪಿ ಆಫ್ ಅಬ್ಸಾರ್ಪ್ಷನ್. ಫಿಸಿಕ್ಸ್ ಆಪ್ಷನ್ ಅಲ್ಲಿ ವೀಕ್ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇದ್ದಿದ್ರಿಂದ ಕಡಿಮೆ ಎನರ್ಜಿ ಆಚೆ ಬರ್ತಾ ಇತ್ತು. ಬಟ್ ಇಲ್ಲಿ ಅಯೋನಿಕ್ ಅಥವಾ ಕೋವಲೆಂಟ್ ಇಂಟರಾಕ್ಷನ್ ಸ್ವಲ್ಪ ಸ್ಟ್ರಾಂಗ್ ಬಾಂಡ್ ಇರೋದ್ರಿಂದ amount enthalpy of adsorption is higher, 80 to 240 kilojoule per mole. So again this you have to remember. So ಈ ಎರಡು ಕಂಪ್ಯಾರಿಸನ್ ನಾವು ಇನ್ನೊಂದ್ಸಲ ನೋಡೋದಾದ್ರೆ it is weak van der Waals forces, here chemical bond ಅಂದ್ರೆ covalent or ionic. Physics option not specific, chemis option specific in nature. Physics is reversible, chemi is irreversible and easily liquefiable na ನಾವು ಈಸಿಯಾಗಿ ಅಬ್ಸಾರ್ಬ್ ಮಾಡಬಹುದು. ಬಟ್ ಹಿಯರ್ not like that. Okay, so which react with adsorbents show the chemis option ಅಷ್ಟೇ. ಓಕೆ, ಸೊ ನೇಚರ್ ಅಂದ್ರೆ ಇಲ್ಲಿ ನಮ್ಗೆ ಫಿಸಿಕ್ಸ್ ಆಪ್ಷನ್ ಅಲ್ಲಿ ಈಸಿಲಿ ಲಿಕ್ವಿಫೈಬಲ್ ನಾವು ಅಬ್ಸಾರ್ಬ್ ಮಾಡಬಹುದು ಅನ್ನೋ ತರ ಇದೆಯಲ್ಲ. ಸೊ ಇಲ್ಲಿ ಅಷ್ಟೊಂದಾಗಿ ನಮ್ಗೇನು ಕನ್ಸಿಡರೇಷನ್ ಬೇಕಾಗಲ್ಲ. ನೆಕ್ಸ್ಟ್ ಎಂಥಾಲ್ಪಿ ಆಫ್ ಅಬ್ಸಾರ್ಪ್ಷನ್ ಕೆಮಿಸ್ ಆಪ್ಷನ್ ಅಲ್ಲಿ ಕಡಿಮೆ ಇರುತ್ತೆ, ಸಾರಿ ಫಿಸಿಕ್ಸ್ ಆಪ್ಷನ್ ಅಲ್ಲಿ, ಕೆಮಿಸ್ ಆಪ್ಷನ್ ಅಲ್ಲಿ ಜಾಸ್ತಿ ಇರುತ್ತೆ. ಅಂಡ್ ಆಬ್ವಿಯಸ್ಲಿ ಫಿಸಿಕ್ಸ್ ಆಪ್ಷನ್ ಇಸ್ ಫೇವರೇಬಲ್ ಅಟ್ ಲೋ ಟೆಂಪರೇಚರ್. ಇನ್ಕ್ರೀಸ್ ಟೆಂಪರೇಚರ್ ಇನ್ಕ್ರೀಸ್ ಮಾಡ್ತಾ ಹೋದ್ರೆ ಫಿಸಿಕ್ಸ್ ಆಪ್ಷನ್ ಕಡಿಮೆ ಆಗುತ್ತೆ. whereas the chemis option is opposite, higher temperature ನಲ್ಲಿ chemis option is favorable and ನಾವು ಟೆಂಪರೇಚರ್ ಜಾಸ್ತಿ ಮಾಡ್ತಾ ಹೋದಂಗೆ ಆಕ್ಚುಲಿ ಕೆಮಿಸ್ ಆಪ್ಷನ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಈ ಪಾಯಿಂಟ್ ನೀವು ಮೇನ್ ಆಗಿ ನೆನ್ಪಿಟ್ಕೊಳ್ಬೇಕು. ಅಂಡ್ ಆಕ್ಟಿವೇಶನ್ ಎನರ್ಜಿ ಏನ್ ಬೇಕಾಗಲ್ಲ. ಸಿ ಅದು ಪಾರ್ಟಿಕಲ್ ಅದು ಯಾಕಂದ್ರೆ ಇಂಟರಾಕ್ಷನ್ ಇಲ್ಲಿ ಬರೀ ವೀಕ್ ವ್ಯಾನ್ ಡೆರ್ ವಾಲ್ಸ್ ಫೋರ್ಸ್ ಆಫ್ ಅಟ್ರಾಕ್ಷನ್ ಇರೋದ್ರಿಂದ ಸೊ ಆ ರಿಯಾಕ್ಷನ್ ಆಗ್ತಾ ಇದೆ, ಅಲ್ಲಿ ಪಾರ್ಟಿಕಲ್ ನಾವು ಚೇಂಜ್ ಮಾಡಬೇಕು, ಈಗ ಆಕ್ಸಿಜನ್ ಆಕ್ಸೈಡ್ ಆಗಿ ಕನ್ವರ್ಟ್ ಮಾಡಬೇಕು. ಸೊ ಆ ರೀತಿಯಾದಂತ ಪ್ರಾಬ್ಲಮ್ಸ್ ಎಲ್ಲ ಇರೋದಿಲ್ಲ ಫಿಸಿಕ್ಸ್ ಆಪ್ಷನ್ ಅಲ್ಲಿ. ಹಾಗಾಗಿ ಆಕ್ಟಿವೇಶನ್ ಎನರ್ಜಿ ಅನ್ನೋದು ಬೇಕಾಗೋದೇ ಇಲ್ಲ. ಸೊ whereas in the chemis option that is not the case. ಸೊ ಇಲ್ಲಿ activation energy ಬೇಕಾಗುತ್ತೆ and it is dependent on the surface area. So this also chemis option is also dependent on the surface area. So whereas in the physics option multi-layer is possible. Multi-layer ಅಂತ ಅಂದ್ರೆ ಈಗ ಒಂದು ಲೇಯರ್ ಆಫ್ ಡಸ್ಟ್ ಅನ್ನ ಕೂತ್ಕೊಂಡಿದೆ ಅಂತಂದ್ರೆ ಆನ್ ಟಾಪ್ ಆಫ್ ದಟ್ ಒನ್ another layer will get accumulated.
So after some time another layer, so this is called as the multi-molecular layers is formed because it is just a weak van der Waals force of attraction. ಆದ್ರೆ ಇಲ್ಲಿ ಏನಾಗುತ್ತೆ, ಕೆಮಿಕಲ್ ಬಾಂಡ್ ಫಾರ್ಮ್ ಆಗೋದ್ರಿಂದ ಆ ಸರ್ಫೇಸ್ ಪಾರ್ಟಿಕಲ್ಗೂ ಹಾಗೂ ಅಡ್ಸಾರ್ಬೇಟ್ಗೂ ಅದೇನ್ ಇಂಟರಾಕ್ಷನ್ ಆಗುತ್ತೋ ಓನ್ಲಿ ದಟ್ ಮಚ್ ಇಂಟರಾಕ್ಷನ್ ಇಸ್ ಅಬ್ಸರ್ವ್ಡ್ ಇನ್ ದಿ ಅಡ್ಸಾರ್ಪ್ಷನ್. ಹಾಗಾಗಿ ಇಟ್ ಇಸ್ ಅ ಯೂನಿಮಾಲಿಕ್ಯುಲರ್ ಲೇಯರ್. ಓಕೆ, ಸೊ ಈ ಟೇಬಲ್ ನ ನೀವು ನೆನ್ಪಿಟ್ಕೊಂಡ್ರೆ ಯೂಶಲಿ ಫಾರ್ 3 to 4 ಮಾರ್ಕ್ಸ್ ಈ ಕ್ವೆಶ್ಚನ್ ನ ಕೇಳ್ತಾರೆ. ಡಿಫ್ರೆನ್ಸಸ್ ಬಿಟ್ವೀನ್ ಫಿಸಿಕ್ಸ್ ಆಪ್ಷನ್ ಅಂಡ್ ಕೆಮಿಸ್ ಆಪ್ಷನ್, ಅದಾದ್ರೂ 3 ಇಂದ 4 ಡಿಫ್ರೆನ್ಸಸ್ ಬರೆದ್ರೆ ವಿ ವಿಲ್ ಗೆಟ್ ದಿ ಮಾರ್ಕ್ಸ್. ನೆಕ್ಸ್ಟ್ ಒನ್, ಸೊ ಇದನ್ನೆಲ್ಲ ಬೇಸಿಕ್ಸ್ ನಾವೀಗೇನ್ ಕಲ್ತ್ಕೊಂಡು ಅಬ್ಸಾರ್ಪ್ಷನ್ ಟೈಪ್ಸ್ ಎಲ್ಲ ಏನು ವಾಟ್ ವಿ ಹ್ಯಾಡ್ ಲರ್ನ್. ಸೊ ಇದನ್ನ ನಾವು ಹೇಗೆ ಪ್ರೂವ್ ಮಾಡೋದು, ಅಡ್ಸಾರ್ಪ್ಷನ್ ಆಗಿದೆಯೋ ಇಲ್ವೋ ಅಂತ ಹೇಗೆ ಪ್ರೂವ್ ಮಾಡೋದು, ಅಥವಾ ಟೆಂಪರೇಚರ್ ನಾವು ಜಾಸ್ತಿ ಮಾಡಿದ್ರೆ, ಪ್ರೆಷರ್ನ ಜಾಸ್ತಿ ಮಾಡಿದ್ರೆ ಈ ಅಕ್ಯುಮಿಲೇಷನ್ ಆಗತ್ತಾ, ಹೌ ಆರ್ ದೇ ಡಿಪೆಂಡೆಂಟ್ ಆನ್ ದಿ ಟೆಂಪರೇಚರ್ ಅಂಡ್ ದ ಪ್ರೆಷರ್ ಅಂತ ನಾವು ನೋಡೋದಾದ್ರೆ ಅದನ್ನ ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂತ ಕರೀತಾರೆ. ಓಕೆ, ಸೊ ಈ ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂತ ಅಂದ್ರೆ ವೇರಿಯೇಷನ್ ಇನ್ ದಿ ಅಮೌಂಟ್ ಆಫ್ ಗ್ಯಾಸ್ ಅಡ್ಸಾರ್ಬ್ಡ್ ಬೈ ದಿ ಅಡ್ಸಾರ್ಬೆಂಟ್ ವಿತ್ ಪ್ರೆಷರ್ ಅಟ್ ಕಾನ್ಸ್ಟೆಂಟ್ ಟೆಂಪರೇಚರ್. Okay, which can be expressed by means of curve. So ನೀವು ಇಲ್ಲಿ ಈ ಗ್ರಾಫ್ ನ ನೋಡೋದಾದ್ರೆ ಸೊ ಏನಾಗುತ್ತೆ, ಈ x by m ಅಂತ ಏನಿದೆ that is nothing but the mass of adsorbate. Okay, so that x is the mass of the gas adsorbed on the mass m of the adsorbent. So mass of the adsorbate and adsorbent ಅವೆರಡರ ಮಧ್ಯೆ ಇರತಕ್ಕಂತ ರೇಷಿಯೋ ನಾವು x by m ಅಂತ ತಗೊಂಡಿದೀವಿ. ಅದನ್ನ y axis ನಲ್ಲಿ ಪ್ಲಾಟ್ ಮಾಡ್ತೀವಿ ಅಂಡ್ ಆನ್ ದಿ ಎಕ್ಸ್ ಆಕ್ಸಿಸ್ ಪ್ರೆಷರ್ ನ ತಗೊಂಡಿದ್ದೀವಿ. ಸೊ ವಿ ಆರ್ ಇನ್ಕ್ರೀಸಿಂಗ್ ದ ಪ್ರೆಷರ್. ಸೊ ಮೊದಲನೇದಾಗಿ ವಿ ಜಸ್ಟ್ ಕನ್ಸಿಡರ್ ಒನ್ ಕರ್ವ್, ವಿಲ್ ಕನ್ಸಿಡರ್ ದಿಸ್ ಕರ್ವ್. ಓಕೆ, ಸೊ ಈ ಕರ್ವ್ ನಲ್ಲಿ ಟೆಂಪರೇಚರ್ ನ ನಾವು ಕಾನ್ಸ್ಟೆಂಟ್ ಥ್ರೂ ಔಟ್ ಟೆಂಪರೇಚರ್ ನ ಕಾನ್ಸ್ಟೆಂಟ್ ಆಗಿ ಇಟ್ಟಿದ್ದೀವಿ. ವಾಟ್ ಇಸ್ ದ ಟೆಂಪರೇಚರ್? 273 ಕೆಲ್ವಿನ್ ಟೆಂಪರೇಚರ್. ಓಕೆ, ಸೊ ನಾವ್ ವಿ ಹ್ಯಾವ್ ಕೆಪ್ಟ್ ದಿ ಟೆಂಪರೇಚರ್ ಕಾನ್ಸ್ಟೆಂಟ್. ಸೊ ಪ್ರೆಷರ್ ನ ಸ್ವಲ್ಪ ಸ್ವಲ್ಪನೇ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ತಾ ಇದೀವಿ. ಸೊ ಅವಾಗ ಏನಾಗುತ್ತೆ, ಅಡ್ಸಾರ್ಪ್ಷನ್ ಆಲ್ಸೋ ಕೀಪ್ಸ್ ಆನ್ increasing. So as the pressure increases, adsorption will also increases. Okay, ಇನ್ನು ನಾವು ಜಾಸ್ತಿ ಪ್ರೆಷರ್ ನ ಕೊಟ್ಬಿಟ್ರೆ then they reach a saturated point. So they will be reaching a saturation at higher pressure. So but at constant temperature ನಲ್ಲಿ ಪ್ರೆಷರ್ ನ ಜಾಸ್ತಿ ಮಾಡಿದ್ರೆ so that adsorption also increases. ಸೊ ಅದೇ ರೀತಿಯಲ್ಲಿ ಸೆಕೆಂಡ್ ಕರ್ವ್ ನಾವು ನೋಡಿದ್ರೆ ಟೆಂಪರೇಚರ್ ನಾವು ಸ್ಲೈಟ್ ಆಗಿ ಕಡಿಮೆ ಮಾಡಿದ್ದೀವಿ. ಸೊ 273 ಇಂದ 244 ಕೆಲ್ವಿನ್ ಟೆಂಪರೇಚರ್ ನ ಮಾಡಿದೀವಿ. ಆ ಟೆಂಪರೇಚರ್ ಅಗೇನ್ ಯು ಹ್ಯಾವ್ ಕೆಪ್ಟ್ ದ ಟೆಂಪರೇಚರ್ ಕಾನ್ಸ್ಟೆಂಟ್, ಅಗೇನ್ ಪ್ರೆಷರ್ ನ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋಗ್ಬೇಕು. ಸೊ ಅಟ್ ದಟ್ ಪರ್ಟಿಕ್ಯುಲರ್ ಟೆಂಪರೇಚರ್ ಆಲ್ಸೋ ಪ್ರೆಷರ್ ನಾವು ಇನ್ಕ್ರೀಸ್ ಮಾಡಿದಾಗ ಏನಾಯ್ತು, ಅಡ್ಸಾರ್ಪ್ಷನ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಯ್ತು. ಓಕೆ, ಸೊ ಇದು ಯೂನಿವರ್ಸಲ್ ಪಾಯಿಂಟ್. ಪ್ರೆಷರ್ ನ ನಾವು ಟೆಂಪರೇಚರ್ ನ ಕಾನ್ಸ್ಟೆಂಟ್ ಆಗಿಟ್ಟು ಪ್ರೆಷರ್ ನ ಜಾಸ್ತಿ ಮಾಡ್ತಾ ಹೋದ್ರೆ ಅಡ್ಸಾರ್ಪ್ಷನ್ ಜಾಸ್ತಿ ಆಗತ್ತೆ. ಇದು ಕೂಡ ಅಟ್ ಸರ್ಟೆನ್ ಹೈಯರ್ ಪ್ರೆಷರ್ ನಲ್ಲಿ ಏನಾಗುತ್ತೆ, ಸ್ಯಾಚುರೇಷನ್ ಲೆವೆಲ್ ನ ರೀಚ್ ಆಗ್ಬಿಡತ್ತೆ. ಬಟ್ ಇವೆರಡನ್ನ ನಾವು ಕಂಪೇರ್ ಮಾಡಿದ್ರೆ ದೀಸ್ ಟು ಇಫ್ ಯು ಕಂಪೇರ್ 244 ಕೆಲ್ವಿನ್ ಅಂಡ್ 273 ಕೆಲ್ವಿನ್ ಟೆಂಪರೇಚರ್ ನಾವು ಒನ್ ಪರ್ಟಿಕ್ಯುಲರ್ ಪ್ರೆಷರ್ ಪಾಯಿಂಟ್ ಅಲ್ಲಿ ಈ ಪಾಯಿಂಟ್ ನಲ್ಲಿ ಏನಾದ್ರೂ ನಾವು ಕನ್ಸಿಡರ್ ಮಾಡಿದ್ರೆ, ಈಗ ನಾವು ಪ್ರೆಷರ್ ನ ಕಾನ್ಸ್ಟೆಂಟ್ ಆಗಿ ಇಟ್ಟಿದ್ದೀವಿ ಅಂಡ್ 2 ಡಿಫರೆಂಟ್ ಟೆಂಪರೇಚರ್ ನಾವೀಗ ಕಂಪೇರ್ ಮಾಡ್ತಾ ಇದೀವಿ. ಸೊ ಈ ರೀತಿಯಾಗಿ ಮಾಡಿದಾಗ ಏನಾಗುತ್ತೆ, ಸೊ ಲೆಸ್ಸರ್ ದ ಟೆಂಪರೇಚರ್ ಮೋರ್ ವಿಲ್ ಬಿ ದಿ ಅಡ್ಸಾರ್ಪ್ಷನ್. ಓಕೆ, ಸೊ ಪ್ರೆಷರ್ ನ ಕಾನ್ಸ್ಟೆಂಟ್ ಆಗಿಟ್ಟು ಟೆಂಪರೇಚರ್ ನ ವೇರಿ ಮಾಡಿದ್ರೆ ಲೆಸ್ಸರ್ ದ ಟೆಂಪರೇಚರ್ ಮೋರ್ ವಿಲ್ ಬಿ ದಿ ಅಡ್ಸಾರ್ಪ್ಷನ್. ಅದೇ ರೀತಿಯಲ್ಲಿ ಥರ್ಡ್ ಕರ್ವ್ ನ ನೀವು ನೋಡ್ಬೋದು. ಸೊ ಇನ್ನು ಕಡಿಮೆ ನಾವು ಟೆಂಪರೇಚರ್ ನ ಮಾಡಿದ್ರೆ 195 ಕೆಲ್ವಿನ್ ಟೆಂಪರೇಚರ್ ಮಾಡಿದ್ರೆ ಯು ಕ್ಯಾನ್ ಸಿ ಎಷ್ಟು ಡಿಫರೆನ್ಸ್ ಇದೆ ಅಡ್ಸಾರ್ಪ್ಷನ್ ಅಂತ. ಸೊ ಅಡ್ಸಾರ್ಪ್ಷನ್ ಇಸ್ ಈವನ್ ಮೋರ್ ಗ್ರೇಟರ್. ಓಕೆ, ಸೊ
ಅಗೇನ್ ಈ ಪರ್ಟಿಕ್ಯುಲರ್ ಪಾಯಿಂಟ್ ಅಲ್ಲೇ ನಾವು ಕಂಪೇರ್ ಮಾಡಿದ್ರೆ ಅಡ್ಸಾರ್ಪ್ಷನ್ ಪ್ರೆಷರ್ ಕಾನ್ಸ್ಟೆಂಟ್ ಆಗಿಟ್ಟು 3 ಡಿಫರೆಂಟ್ ಟೆಂಪರೇಚರ್ ನಲ್ಲಿ ನೋಡಿದ್ರೆ ಲೆಸ್ಸರ್ ದ ಟೆಂಪರೇಚರ್ ಮೋರ್ ವಿಲ್ ಬಿ ದಿ ಅಡ್ಸಾರ್ಪ್ಷನ್. ಸೊ ಈ ರೀತಿಯಾದಂತ ಪ್ಲಾಟ್ ನೆ ನಾವು ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂತ ಹೇಳ್ತೀವಿ. ದಟ್ ಇಸ್ ದಿ ವೇರಿಯೇಷನ್ ಆಫ್ ದಿ ಅಮೌಂಟ್ ಆಫ್ ಗ್ಯಾಸ್ ದಟ್ ಇಸ್ X adsorbed on the adsorbent M. Okay, at the constant temperature as the pressure increases is expressed by means of the adsorption isotherm. Iso is same, therm ಅಂದ್ರೆ temperature, constant temperature ನಲ್ಲಿ. ಸೊ ಏನೇನ್ ವೇರಿಯೇಷನ್ ಆಗತ್ತೆ ಅನ್ನೋದನ್ನ ನಾವು ಅಡ್ಸಾರ್ಪ್ಷನ್ ಐಸೋಥರ್ಮ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಎರಡು ರೀತಿಯಾದಂತ ಐಸೋಥರ್ಮ್ಗಳಿದೆ. ಒಂದು ಲ್ಯಾಂಗ್ಮಿಯೋರ್ ಅಂಡ್ ಸೆಕೆಂಡ್ ಒನ್ ಇಸ್ ದಿ ಫ್ರೆಂಡ್ಲಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್. ಸೊ ಈ ವರ್ಷದ ಸಿಲೆಬಸ್ ನಲ್ಲಿ ನೀವು ಫ್ರೆಂಡ್ಲಿಚ್ ಅಡ್ಸಾರ್ಪ್ಷನ್ ಐಸೋಥರ್ಮ್ ನ ಕಲಿತೀರಾ. ಸೊ ಏನಿದು ಫ್ರೆಂಡ್ಲಿಚ್ ಐಸೋಥರ್ಮ್ ಅಂದ್ರೆ he has given the expression. ಸೊ ಇದನ್ನ ನೀವು ನೆನ್ಪಿಟ್ಕೊಳ್ಬೇಕು. x/m is equal to kp to the power of 1 divided by n where n is greater than 1. Okay, so p ಹಾಗೂ k, p ಅಂದ್ರೆ ಪ್ರೆಷರ್, k ಹಾಗೂ n ಅನ್ನೋದು ಕಾನ್ಸ್ಟೆಂಟ್. ಫಾರ್ ಡಿಫರೆಂಟ್ ಗ್ಯಾಸಸ್ ಅಂದ್ರೆ ಅಡ್ಸಾರ್ಬೆಂಟ್ ನ ನೀವು ತಗೊಂಡ್ರೆ ಬೇರೆ ಬೇರೆ ಅಡ್ಸಾರ್ಬೆಂಟ್ ಗೆ ಬೇರೆ ರೀತಿಯಾದಂತ k ಹಾಗೂ n ವ್ಯಾಲ್ಯೂಸ್ ಇರತ್ತೆ. ಓಕೆ, ಸೊ ಇಲ್ಲಿ ಬರ್ತಕ್ಕಂತ ಪ್ಲಾಟ್ ಏನಿದೆ ಆ ಪ್ಲಾಟ್ ನ ನಾವು ಅಂದ್ರೆ ವ್ಯಾಲ್ಯೂಸ್ ನ ಪ್ಲಾಟ್ ಮಾಡಿ ನಮ್ಗೆ ಏನು ಸಿಗತ್ತೆ ವ್ಯಾಲ್ಯೂಸ್ ಅದನ್ನೇ ನಾವು ಲಾಗರಿಥಮ್ ಗೆ ಕನ್ವರ್ಟ್ ಮಾಡಿ. ಓಕೆ, ಸೊ ಇಫ್ ವಿ ಗೆಟ್ ಅ ಸ್ಟ್ರೇಟ್ ಲೈನ್ that will give the validity of Freundlich isotherm. Okay, so remember ಇದು ಕೂಡ ಪಾಯಿಂಟ್. ಹೇಗೆ ನೀವು Freundlich isotherm ನ ಫಾಲೋ ಮಾಡ್ತಿದೆ ನಿಮ್ಗೆ ಕೊಟ್ಟಿರ್ತಕ್ಕಂಥ ಗ್ಯಾಸ್ ಅಥವಾ ಸಾಲಿಡ್ ಅಂತ ಏನಾದ್ರೂ ಕೇಳಿದ್ರೆ ಸೊ ನಾವು ಲಾಗರಿಥಮ್ ವ್ಯಾಲ್ಯೂಸ್ ನ ತಗೊಂಡು ಅದನ್ನ ಪ್ಲಾಟ್ ಮಾಡಿದ್ರೆ ಏನು ಎಕ್ಸ್ ಆಕ್ಸಿಸ್ ಹಾಗೂ ವೈ ಆಕ್ಸಿಸ್ ನಲ್ಲಿ ಪ್ಲಾಟ್ ಮಾಡಿದಾಗ ನಮ್ಗೆ ಸ್ಟ್ರೇಟ್ ಲೈನ್ ಸಿಕ್ಕರೆ ಅದನ್ನ ನಾವು ವ್ಯಾಲಿಡಿಟಿ ಆಫ್ Freundlich isotherm ಅಂತ ಹೇಳ್ತೀವಿ. ಸೊ ನೀವು ಕಂಪೇರ್ ಮಾಡಿದ್ರೆ ಎರಡು ಗ್ರಾಫ್ಗಳನ್ನ 5.1 ಹಾಗೂ 5.2 x/m ಇನ್ ದಿ y axis, p ಆನ್ ದಿ x axis. ಇಲ್ಲಿ ಎರಡರಲ್ಲಿ ನಾವು ಲಾಗರಿಥಮ್ ತಗೊಂಡಿದ್ದೀವಿ. ಸೊ ಅಲ್ಲಿ ನಮಗೆ ಕರ್ವ್ ಸಿಕ್ಕಿದೆ. ಸೊ whereas here we should get the straight line. ಓಕೆ, ಸೊ ಇದನ್ನೇ ನಾವು Freundlich isotherm in 2 different ways ನ ರೆಪ್ರೆಸೆಂಟ್ ಮಾಡ್ತಾ ಇದೀವಿ. ಓಕೆ, ಸೊ ಅದನ್ನೇ ಎಕ್ಸ್ಟ್ರಾಪೊಲೇಟ್ ಮಾಡಿದಾಗ ಅದು y axis ನ ರೀಚ್ ಆಗತ್ತಲ್ಲ, that is the value of k. log k ಏನಿದೆ ಇಂಟರ್ಸೆಪ್ಟ್ ಆಗುವಂತ ವ್ಯಾಲ್ಯೂ ಏನಿದೆ ಸೊ ಅದನ್ನ log k ಅಂತ ತಗೊಳ್ತೀವಿ. ಅಂಡ್ ಈ ಸ್ಟ್ರೇಟ್ ಲೈನ್ ನಲ್ಲಿ ಆ ಸ್ಲೋಪ್ ಬರುತ್ತಲ್ಲ ಅದನ್ನ 1/n ಅಂತ ಕನ್ಸಿಡರ್ ಮಾಡಬಹುದು. ಓಕೆ, ಸೊ ವಿತ್ ದಿಸ್ ಒನ್ ಈ 1/1 ವ್ಯಾಲ್ಯೂ ಏನಿರುತ್ತೆ ಅದು 0 ಹಾಗೂ 1 ಮಧ್ಯೆನೇ ಇರ್ತದೆ. ಸೊ that information what you can remember is okay, so when 1/n is equal to 0, okay, so ಅಂದ್ರೆ 0 ಹಾಗೂ 1 ಮಧ್ಯೆನೇ ಇರಬೇಕಲ್ವಾ 1/n ವ್ಯಾಲ್ಯೂ. ಸೊ ಅದು 1/n is equal to 0 ಆಗಿದ್ರೆ then x/m ವ್ಯಾಲ್ಯೂ ಕಾನ್ಸ್ಟೆಂಟ್ ಆಗಿ ಇರತ್ತೆ. ಸೊ ಇನ್ ಕೇಸ್ 1/n ವ್ಯಾಲ್ಯೂ 1 ಆಗಿದ್ರೆ then x/m ವ್ಯಾಲ್ಯೂ k and p ಆಗಿ ಇರತ್ತೆ. that means the adsorption is directly proportional to the pressure. So this is what we have to understand by the adsorption isotherm. So ನೆನಪಿಟ್ಕೊಳ್ಬೇಕಾಗಿರೋದು ಈ ಗ್ರಾಫ್ ಟೆಂಪರೇಚರ್ ನಾವು ಕಾನ್ಸ್ಟೆಂಟ್ ಆಗಿ ಇಟ್ಟು ಪ್ರೆಷರ್ ನ ಇನ್ಕ್ರೀಸ್ ಮಾಡಿದ್ರೆ ಅಡ್ಸಾರ್ಪ್ಷನ್ ಜಾಸ್ತಿ ಆಗತ್ತೆ. ಪ್ರೆಷರ್ ನ ಕಾನ್ಸ್ಟೆಂಟ್ ಆಗಿ ಇಟ್ಟು ಟೆಂಪರೇಚರ್ ನ ವೇರಿ ಮಾಡಿದ್ರೆ ಲೆಸ್ಸರ್ ದ ಟೆಂಪರೇಚರ್ ಮೋರ್ ವಿಲ್ ಬಿ ದಿ ಅಡ್ಸಾರ್ಪ್ಷನ್. ಸೊ ಅದು Freundlich isotherm ಫಾಲೋ ಮಾಡ್ತಿದೆಯಾ ಇಲ್ವೋ ಅಂತ ನಾವು ಫೈಂಡ್ ಔಟ್ ಮಾಡ್ಲಿಕ್ಕೆ ಲಾಗರಿಥಮ್ ವ್ಯಾಲ್ಯೂ ತಗೊಂಡು ನಾವು ಪ್ಲಾಟ್ ಮಾಡಿದ್ರೆ ಗ್ರಾಫ್ ಸ್ಟ್ರೇಟ್ ಲೈನ್ ಸಿಕ್ಕರೆ ಅದು Freundlich isotherm ನಾವು ಫಾಲೋ ಮಾಡ್ತಿದೆ ಅಂತ ಹೇಳ್ಬೋದು. ಎಕ್ಸ್ಟ್ರಾಪೊಲೇಟ್ ಮಾಡಿದ್ರೆ ನಮಗೆ ವೈ ಆಕ್ಸಿಸ್ ಯಾವಾಗ ಇಂಟರಾಕ್ಷನ್ ಆಗುತ್ತೆ ಆ ಇಂಟರ್ಸೆಪ್ಟ್ ನಾವು log k ಅಂತ ತಗೊಳ್ತೀವಿ, ಸ್ಲೋಪ್ ನ 1/n ಅಂತ ತಗೊಳ್ತೀವಿ. ಸೊ ಡಿಪೆಂಡಿಂಗ್ ಆನ್ 1/n ವ್ಯಾಲ್ಯೂ ಯು ಕ್ಯಾನ್ ಟೆಲ್ ವಿತ್ that this x/m is directly proportional to the pressure of the given reaction. Okay, so this is with respect to adsorption of solid gas ಅಥವಾ liquid on the solid surface. ಸೊ ಅದೇ ರೀತಿಯಲ್ಲಿ ಸೊಲ್ಯೂಷನ್ ಫೇಸ್ ನಲ್ಲೂ ಕೂಡ ಆಗ್ಬಹುದು. ಓಕೆ, ಸೊಲ್ಯೂಷನ್ ಫೇಸ್ ಅಂತಂದ್ರೆ ಮೀಡಿಯಂ ಏನಿರುತ್ತೆ ಅದು ಲಿಕ್ವಿಡ್ ಆಗಿರುತ್ತೆ ಅಂಡ್
ದ ಪಾರ್ಟಿಕಲ್ ಕ್ಯಾನ್ ಬಿ ಗ್ಯಾಸ್ ಅಥವಾ ಸಾಲಿಡ್ ಯಾವುದೇ ಕೂಡ ಇರಬಹುದು. ಓಕೆ, ಸೊ ಇಲ್ಲೂ ಕೂಡ ಸೊ ದೀಸ್ ಆರ್ ದಿ ಪಾಯಿಂಟ್ಸ್ ಫಾರ್ ದಿ ಅಬ್ಸಾರ್ಪ್ಷನ್ ಆಫ್ ಸೊಲ್ಯೂಷನ್ಸ್. ಓಕೆ, ದಟ್ ಈಸ್ ಟೆಂಪರೇಚರ್ ಜಾಸ್ತಿ ಆದ್ರೆ ಅಬ್ಸಾರ್ಪ್ಷನ್ ಕಡಿಮೆ ಆಗತ್ತೆ. ಮೋರ್ ದ ಸರ್ಫೇಸ್ ಏರಿಯಾ ಮೋರ್ ವಿಲ್ ಬಿ ದಿ ಅಬ್ಸಾರ್ಪ್ಷನ್ ಅಂಡ್ ಇಟ್ ಇಸ್ ಡಿಪೆಂಡೆಂಟ್ ಆನ್ ದಿ ಕಾನ್ಸಂಟ್ರೇಷನ್. ಸೊ ನಾವಿಲ್ಲಿ ಕಲ್ತ್ಕೊಂಡ್ವಿ ಇಟ್ ಇಸ್ ಡಿಪೆಂಡೆಂಟ್ ಆನ್ ದಿ ಪ್ರೆಷರ್ ಅಂತ. ಪ್ರೆಷರ್ ಜಾಸ್ತಿ ಆದ್ರೆ ಅಕ್ಯುಮುಲೇಷನ್ ಜಾಸ್ತಿ ಆಗತ್ತೆ ಅಂತ. ಇಲ್ಲಿ ನಾವು ಸೊಲ್ಯೂಷನ್ ಬಗ್ಗೆ ಕಲಿತಿರೋದ್ರಿಂದ ಆ ಪ್ರೆಷರ್ ಬದಲಿಗೆ ಇಲ್ಲಿ ಕಾನ್ಸಂಟ್ರೇಷನ್ ನ ಯೂಸ್ ಮಾಡ್ತೀವಿ. ಮೋರ್ ದ ಕಾನ್ಸಂಟ್ರೇಷನ್ ಮೋರ್ ವಿಲ್ ಬಿ ದಿ ಅಬ್ಸಾರ್ಪ್ಷನ್ ಅಂಡ್ ಆಬ್ವಿಯಸ್ಲಿ ಇಲ್ಲೂ ಕೂಡ ಅಬ್ಸಾರ್ಬೆಂಟ್ ಪಾರ್ಟಿಕಲ್ ನೇಚರ್ ಮೇಲೆ ಅಬ್ಸಾರ್ಪ್ಷನ್ ಡಿಪೆಂಡ್ ಆಗಿರುತ್ತೆ. ಸೊ ಅದೇ ರೀತಿಯಲ್ಲಿ ನಾವು ಇದನ್ನ ಅಪ್ಲೈ ಮಾಡ್ತಾ ಹೋದ್ರೆ ವೇರ್ ಎವರ್ ಪ್ರೆಷರ್ ಇಸ್ ದೇರ್ ಅದನ್ನ ತೆಗೆದು ನಾವು ಜಸ್ಟ್ ಕಾನ್ಸಂಟ್ರೇಷನ್ ಸಿ ಅಂತ ಅಪ್ಲೈ ಮಾಡಿದ್ರೆ ಇಲ್ಲೂ ಕೂಡ ನಾವು ಲಾಗ್ ವ್ಯಾಲ್ಯೂ ಸಿಗತ್ತೆ. ಅದನ್ನ ಪ್ಲಾಟ್ ಮಾಡಿ ಸ್ಟ್ರೇಟ್ ಲೈನ್ ಸಿಕ್ಕರೆ ವಿ ಕ್ಯಾನ್ ಸೇ ಈವನ್ ಇನ್ ದ ಸೊಲ್ಯೂಷನ್ ಫೇಸ್ ಆಲ್ಸೋ ದೇ ಆರ್ ಫಾಲೋಯಿಂಗ್ ದಿ ಫ್ರೆಂಡ್ಲಿಚ್ ಐಸೋಥರ್ಮ್ ಅಂತ ಹೇಳ್ಬೋದು. ಅಂಡ್ ಸ್ಲೋಪ್ ಇಸ್ 1/n and the intercept is k value. So based on this one some questions let us solve. It is write any two characteristics of chemisorption. It is highly specific and its enthalpy of adsorption is very high, that is 80 to 240 kilojoule per mole. Why does physisorption decrease with the increase of temperature? Because physisorption is due to the weak van der Waals force of attraction. As the temperature increases the interaction will be lesser, they attain the kinetic energy. Okay, so why are powdered substances are more effective adsorbents rather than crystalline forms? Because the powdered forms increases the surface area, more the surface area more will be the interaction. Okay, so these are the questions, these kind of questions you can expect in this unit. So in the next class we'll be learning about the adsorption theory of heterogeneous and we'll be starting the colloids. Thank you.